ಬಹಳ ನಮಗೆ ಈ ಈ ಅಹಂಕಾರದ ವ್ಯಾಮೋಹ ಆವರಿಸಿಕೊಂಡು ಬಿಟ್ಟಿದೆ. ಅತಿಯಾದ ವ್ಯಾಮೋಹ, ಅಹಂಕಾರ ಎನ್ನುವ ಈ ಮದ ಇದೆಯಲ್ಲ, ಭಯಂಕರ ಮದ. ನಮ್ಮ ಹೆಸರನ್ನು ಬಯಸುತ್ತದೆ, ಕೀರ್ತಿಯನ್ನು ಬಯಸುತ್ತದೆ, ಪ್ರತಿಷ್ಠೆಯನ್ನು ಬಯಸುತ್ತದೆ. ಒಂದು ಕಡೆ ಹಿಂಗೆ ಹೋಗಿದ್ದೀವಿ, ಒಂದು ಹಳ್ಳ್ಯಾಗ ಪ್ರವಚನ ನಡೆದಿತ್ತು. ಅಲ್ಲಿಯೂ ಭಾಳ ಕಾವಾಗಾಕತ್ತಿತ್ತು. ಈಗ ನಿಮಗೆ ಹೆಂಗೆ ಆಗಾಕತ್ತಲ್ಲ, ಕಾವು ಭಾಳ ಆಗಾಕತ್ತಿತ್ತು. ಮ್ಯಾಲೊಂದು ಪ್ಯಾನ್ ಇತ್ತು. ಪ್ಯಾನಿನ ಬಟನ್ ಬಡದ ಅದ್ರ ಕೆಳಗೆ ನಾ ಕೂತ ತಕ್ಷಣ ಆ ಕಡೆಯಿಂದ ಬರೋವ ಒಬ್ಬ ಪ್ಯಾನಿನ ಬಟನ್ ಆರ್ಸವ. ಮತ್ತು ನಾ ಹೋಗವ, ಯಾಕೋ ಆರ್ಸಿರ್ಬೇಕಂತ ಮತ್ತೆ ನಾ ಹೋಗವ, ಮತ್ತೆ ಹಚ್ಚವ. ಮತ್ತು ಅವ ಆ ಕಡೆಯಿಂದ ಬಂದ ಮತ್ತೆ ಪ್ಯಾನಿನ ಬಟನ್ ಆರ್ಸವ. ಅದ್ರ ಮಗ್ಗಲಿದ್ದದ್ದು ಲೈಟ್ ಹಚ್ಚಿದ. ಮಧ್ಯಾಹ್ನ ಬಿಸಿಲಾಗಿದ್ದ ಲೈಟ್ ಹಚ್ಚಿದ, ಪ್ಯಾನಿನ ಬಟನ್ ಆರಿಸಿದ. ಮತ್ತು ಏನೋ ಹಂಗೆ ಹೋಗಿರ್ಬೇಕಳ ಅಂಥೇಳಿ ಮತ್ತೆ ಹೋಗಿ ಮತ್ತೆ ಹಚ್ಚಿದ್ನಿ. ಮತ್ತೆ ಹಚ್ಚಿ ಅದ್ರ ಕೆಳಗೆ ಕೂತ್ಕೊಂಡು ಅವ ಮತ್ತೆ ಬಂದ ಆರಿಸಿದ. ನಾ ಕೇಳಿದ್ನಿ, ಅಲ್ಲೋ ತಮ್ಮ, 4 ಸಾರಿ ನೋಡಿದ್ದು ನಾನು, ನಾ ಹಚ್ತನು ನೀ ಆರಿಸ್ತಿ, ನಾ ಹಚ್ತನು ನೀ ಆರಿಸ್ತಿ, ಯಾಕೆ ಅಂತ ಕೇಳಿದ್ನ್ಯ. ಅವಂದ, ಏ ಅಪ್ಪಗಳ ಮತ್ತು ಹಚ್ಚೋದು ಅಷ್ಟ ಮಾಡಾಕತ್ತೀರಿ ನೀವು, ಅದು ತಿರುಗಾಕತ್ತಿತ್ತಂದ ಅದ್ರ ಮ್ಯಾಲ ನಾನು ಕೊಟ್ಟ ಹೆಸರು ಬರ್ಸೀನಿ, ತಿರುಗಾಕತ್ತಂದ ನನ್ನ ಹೆಸರು ಕಾಣಿಸಂಗಿಲ್ಲ, ನನ್ನ ಹೆಸರು ಕೊಟ್ಟನು ಒಂದಿಷ್ಟು ಓದ್ರಿ ಆಮೇಲೆ ಹಚ್ಚಾಕತ್ತೀರಿ ನೀವು ಅಂತಂದ. ಅಂದ್ರೆ ನಾವು ಕೊಟ್ಟದ್ದು ಹೆಸರಿಗಾಗಿ, ಪ್ರತಿಷ್ಠೆಗಾಗಿ. ದೇವರಿಗಾಗಿ ಕೊಡುವುದೆಲ್ಲರಲ್ಲೂ ಹೆಸರು. 10 ರೂಪಾಯಿ ಕೊಟ್ಟರೆ ನನ್ನ ಕರೆದ ಸನ್ಮಾನ ಮಾಡಿಲ್ಲ ಅಂತ ಜಗಳ ತೆಗಿ ಮಂದಿ ಭಾಳ ಐತಿ. ಈಗ ಎಲ್ಲಿ ದೇವಸ್ಥಾನದಾಗ ಬೇರೆ ಎಲ್ಲಿ ಅಲ್ಲ, ಮದುವೆ ಮುಂಜಿವಿ ಅಲ್ಲಿ ತೆಗೆದ್ರೆ ಇನ್ನೊಂದು ಏನೋ ಪೌಣ್ಯಾರ ಜಗಳ ಐತಿ ತೆಗೆದಾರಂತ ಹಂಗೆ ವಿಚಾರ. ದೇವಸ್ಥಾನಗಳಲ್ಲಿ ನಾನು 10 ರೂಪಾಯಿ ಆಯೇರಿ ಬರ್ಸೀನಿ, ನಾ 10 ರೂಪಾಯಿ ಕಾಣಿಕೆ ಕೊಟ್ಟನು, ಮತ್ತು ನನ್ನ ಕರೆದ ಸನ್ಮಾನ ಮಾಡಲಿಲ್ಲ, ಕೊಟ್ಟದ 10 ರೂಪಾಯಿ ಮತ್ತು 20 ರೂಪಾಯಿ ಶಾಲೆ ಹಚ್ಕೊಂಡು ಹೋಗಿಬಿಡ್ತಾರೆ. ಹಂಗೆ ನಮ್ಮ ಜನ ಇರಬಾರದಲ್ಲ. ಒಳಗಡೆ ನಾನು ಎನ್ನುವುದು ಸುಳಿಯಬಾರದಲ್ಲ. ದೇವ ಕೊಟ್ಟದ್ದನ್ನು ದೇವನಿಗಾಗಿ ಕೊಟ್ಟು ಹೋಗುವುದನ್ನು ಕಲಿಯಬೇಕಲ್ಲ. ಅಷ್ಟ ಮದಗಳನ್ನು ಬಿಟ್ಟು ದೇವನೆಡೆಗೆ ನಡೆಯುವುದನ್ನು ಕಲಿಯಬೇಕಲ್ಲ. ಈ ಮದಗಳು ನಮ್ಮೊಳಗೆ ಅಶಾಂತಿಯನ್ನು ಹುಟ್ಟು ಹಾಕುತ್ತವೆ, ನಮ್ಮೊಳಗೆ ದ್ವೇಷ ಅಸೂಯೆಗಳನ್ನು ಹುಟ್ಟಾಕುತ್ತವೆ. ನೋಡಿ, ಅಂಗ ಮತ್ತು ಲಿಂಗದ ಮಧ್ಯೆ ಒಂದು ಗೆರೆಯ ವ್ಯತ್ಯಾಸವಿದೆ. ಅಂಗ ಲಿಂಗ, ನೀವು ಅಂಗ ಲಿಂಗ ಬರೆಯುವಾಗ ಎಷ್ಟು ವ್ಯತ್ಯಾಸ ಐತಿ ಅಂದ್ರೆ ಒಂದು ಗೆರೆ ವ್ಯತ್ಯಾಸ ಐತಿ. ಆ ಮಧ್ಯೆ ಬಂದಿರುವ ಒಂದು ಗೆರೆಯನ್ನು ತೆಗೆದು ಬಿಟ್ಟರೆ ಅದೇ ಲಿಂಗವಾಗುತ್ತದೆ. ಅಷ್ಟ ವ್ಯತ್ಯಾಸ ಭಾಳಿಲ್ಲ. ಅಂಗ ಲಿಂಗ ಬರೆಯುವಾಗ ಒಂದು ಗೆರೆಯ ವ್ಯತ್ಯಾಸ ಐತಿ. ಆ ಗೆರೆ ಯಾವುದು ಅಂತಂದ್ರೆ ಅಂಗವೇ ಲಿಂಗವಾಗಬೇಕಾದರೆ ಆ ಗೆರೆ ಮಧ್ಯೆ ಇರುವ ಗೆರೆ ಯಾವುದು ಅಂತಂದ್ರೆ ಅಹಂಕಾರ ಎನ್ನುವ ಒಂದು ಗೆರೆ. ಅಹಂಕಾರ ಎನ್ನುವ ಒಂದು ಗೆರೆಯನ್ನು ನೀವೇನಾದರೂ ತೆಗೆದು ಬಿಟ್ಟರೆ ಇದೇ ಅಂಗ ಲಿಂಗವಾಗಿ ಬಿಡುತ್ತದೆ. ಭಗವಂತ ಮತ್ತು ಜೀವಿಯ ಮಧ್ಯೆ ಇರುವ ಅಹಂಕಾರ ಎನ್ನುವ ಒಂದು ಗೆರೆಯನ್ನು ತೆಗೆದು ಬಿಟ್ಟರೆ ಜೀವನೇ ದೇವನಾಗಿ ಬಿಡುತ್ತಾನೆ. ಜೀವನೇ ದೇವನಾಗಿ ಬಿಡುತ್ತಾನೆ. ದೇವರು ಎಂದವರು ಬೇರೆ ಯಾರೂ ಇಲ್ಲ. ಯಾರ ಅಹಂಕಾರವನ್ನು ಬಿಟ್ಟು ಬದುಕುತ್ತಾರಲ್ಲ ಅವರ ದೇವರಾಗಿ ಬಿಡುತ್ತಾರೆ. ಸಿದ್ಧಾರೂಢರು ಅವರು ನಮ್ಮಂಗ ಮನುಷ್ಯರ ಇದ್ದರು, ನಮ್ಮಂಗ ಹುಟ್ಟಿದ್ರು, ಅವರು ನಮ್ಮಂಗ ಜೀವನವನ್ನು ಮಾಡಿದರು. ಆದರೆ ಯಾಕೆ ಅವರು ಮಹಾತ್ಮರು ಅನ್ನಿಸ್ಕೊಂಡ್ರು ಅಂತಂದ್ರೆ ಯಾವತ್ತಿಗೂ ಇದು ನಂದು, ನಾ ಮಾಡಿದ್ದು ಅಂತ ಒಳಗೆ ಸುಳಿಲಿಲ್ಲ. ಅವರು ದೇವರಾಗಿ ಬಿಟ್ಟರು. ಮತ್ತು ನಂದು, ನಾ ಮಾಡಿದ್ದು ಅಂತ ನಮ್ಮೊಳಗೆ ಬಿಡುತ್ತಿಲ್ಲ, ಅದಕ್ಕೆ ನಾವು ದೇವರಾಗುತ್ತಿಲ್ಲ. ಇಷ್ಟೇ ವ್ಯತ್ಯಾಸ. ದೇವರೆಂದರೆ ಬೇರೆ ಯಾರೂ ಅಲ್ಲ, ಅದು ನಾವೇ ದೇವರಾಗುವ ಶಕ್ತಿ ನಮ್ಮೊಳಗೆ ಇದೆ. ಒಂದಿಷ್ಟು ತಿಳಿಯಬೇಕಲ್ಲ. ಈ ವಿದ್ಯಾಮದ, ಈ ಅಷ್ಟಮದಗಳನ್ನು ಬಿಟ್ಟು ಬದುಕುವುದನ್ನು ಕಲಿಯಬೇಕಲ್ಲ. ಎಷ್ಟೇ ವಿದ್ವಾಂಸರಾಗಲಿ, ಎಷ್ಟೇ ಜ್ಞಾನಿಗಳಾಗಲಿ, ಆದ್ರೆ ಅವರ ಜೊತೆಗೂ ಹೇಳದೆ ಕೇಳದೆ ಈ ಮದ ಬಂದು ಬಿಟ್ಟಿರುತ್ತದೆ. ಒಮ್ಮೆ ಒಬ್ಬ ಪಂಡಿತ ಒಂದು ಹಳ್ಳಿಗೆ ಹೊಂಟಿದ್ದ. ಹಳ್ಳಿಗೆ ಹೋಗುವಾಗ ಆ ಪಂಡಿತ ಆ ಕಡೆ ಹಳ್ಳಿಗೆ ಹೋಗಬೇಕಾದ್ರೆ ಮಧ್ಯೆ ಒಂದು ನದಿ ಹರಿತಿತ್ತು. ನದಿಯನ್ನು ದಾಟಿಕೊಂಡು ಹೋಗಬೇಕು. ಇವತ್ತಿನ ರೀತಿಯಲ್ಲಿ ಆವತ್ತಿನ ಕಾಲಕ್ಕೆ ಬ್ರಿಡ್ಜಿದ ವ್ಯವಸ್ಥೆ ಇದ್ದಿದ್ದಿಲ್ಲ, ಬಸ್ಸಿನ ವ್ಯವಸ್ಥೆಗಳಿದ್ದಿದ್ದಿಲ್ಲ. ಹೆಂಗೆ ಹೋಗಬೇಕು? ನದಿಯನ್ನು ದಾಟಬೇಕಂದ್ರೆ ನಾವಿನಲ್ಲಿಯೇ ಹೋಗಿ ನದಿಯನ್ನು ದಾಟಬೇಕಾಗಿತ್ತು.
ಆಗ ಹೋಗಬೇಕಾಗಿತ್ತು. ಪಂಡಿತ ಬಂದು ಅಲ್ಲೊಬ್ಬ ನಾವಿಕ ನಿಂತಿದ್ದ. ನಾವಿಕನನ್ನು ಕೇಳಿದ, ಅಲ್ಲ ನಾನು ಆ ಕಡೆ ಹಳ್ಳಿಗೆ ಹೋಗಬೇಕಾಗಿದೆ, ಮತ್ತು ಎಷ್ಟು ರೂಪಾಯಿ ತಗೋತಿ ಅಂತ ಕೇಳಿದ. ಆವಾಗ ನಾವಿಕ ಹೇಳಿದ, ಗುರುಗಳೇ 2 ಪೈಸಾ ತಗೋತೀನಿ ಅಂತ ಹೇಳಿದ. ಅವತ್ತಿನ ಕಾಲಕ್ಕೆ 2 ಪೈಸಾ ತಗೋತೀನಿ ಅಂತ ಹೇಳಿದ. ಆವಾಗ ಪಂಡಿತ ಹೇಳಿದ, ಆಯಿತು ನಾನು 2 ಪೈಸಾ ಕೊಡ್ತೀನಿ, ಕರ್ಕೊಂಡು ಹೋಗು ನನ್ನ ಆ ಕಡೆ ದಂಡೆಗೆ ಅಂತ ಪಂಡಿತ ಹೇಳಿದ. ಆಯಿತು ಹತ್ತಿ ಅಂತ ಆ ನಾವಿಕ ಹೇಳಿದ ಕ್ಷಣ ಇವನು ಹತ್ತಿದ. ಇಬ್ಬರು ಹೊರಟರು, ನಾವನೇ ಕುಂತರು, ಇಬ್ಬರು ಹೊರಟರು. ಈ ಪಂಡಿತರು ಅಣ್ಣವ್ರು ಹಿಂಗೆ ಭಾಳ ಕಲ್ತವರು, ಅಣ್ಣವರು ಭಾಳ ಐತಿನ ಅಂತೇಳಿ ಅನ್ನೋದು, ಅಣ್ಣವ್ರು ಏನದಾರಲ್ಲ ನಾನಂತೇಳಿ ಎಷ್ಟು ಐತ್ಲಿ ಅದನ್ನು ತೋರಿಸ್ಕೊಳ್ಬೇಕು ಅನ್ನೋ ಹುಚ್ಚಿರ್ತೈತಿ ರೀ ಇವ್ರಿಗೆ, ಅಹಂಭಾವ ಇರ್ತೈತಿ. ಪಂಡಿತ ಅಂದ, ಅಲ್ಲೋ ಮತ್ತು ನಾವು ಹೊಡಿಯಾಕತ್ತಿ, ನೀ ಏನಾರ ಒಂದಿಷ್ಟು ಪುರಾಣ ಪ್ರವಚನ ವೇದ ಉಪನಿಷತ್ತುಗಳನ್ನು ಏನಾರ ಒಂದಿಷ್ಟು ಓದಿಯಣ ಅಂತ ಕೇಳಿದ. ಯಾರು? ಪಂಡಿತ ನಾವಿಕನನ್ನು ಕೇಳಿದ. ಅವಾಗ ನಾವಿಕ ಹೇಳಿದ, ಇಲ್ರಿ ಗುರುಗಳ, ನನ್ನ ತಂದೆಯ ಕಾಲದಿಂದಲೂ ನಾವು ನಾವಿಕರಾಗಿಯೇ ಜೀವನವನ್ನು ಕಟ್ಟಿಕೊಂಡವರು, ನಮಗೆ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ ಗುರುಗಳೇ, ನಾವು ಶಾಲೆಗೆ ಹೋದವರಲ್ಲ, ಸುಮ್ಮನೆ ಒಂದಿಷ್ಟು ದುಡಿತೀವಿ, ಎಷ್ಟು ಬರ್ತೈತಿ ಅಷ್ಟು ರಾತ್ರಿ ಉಣ್ತೀವಿ, ಮತ್ತು ಮಕ್ಕೋತೀವಿ, ಮಾರನೇ ದಿನ ಮತ್ತೆ ದುಡಿತೀವಿ, ಮತ್ತೊಂದಿಷ್ಟು ತಿಂತೀವಿ, ಮತ್ತೆ ಮಲಗ್ತೀವಿ, ಇದೇ ನಮ್ಮ ಜೀವನ ಗುರುಗಳೇ ಅಂತ ಆ ನಾವಿಕ ಪಂಡಿತನಿಗೆ ಹೇಳಿದ. ಅವ ಪಂಡಿತ ಮತ್ತೆ ಅಷ್ಟಕ್ಕೆ ಸುಮ್ಬಿಡ್ಬೇಕಲ್ಲ, ಅಲ್ಲೋ ನಿನಗೆ ಸಂಸ್ಕೃತದ ಜ್ಞಾನವಾದರೂ ಒಂದಿಷ್ಟು ಗೊತ್ತಿದೆಯಾ ಅಂತ ಕೇಳಿದ. ಅವಾಗ ಅವಂದ ನಾವಿಕ, ಅಲ್ರಿ ಗುರುಗಳ, ನಾನು ಹೇಳಕತ್ತನಲ್ಲ, ನಾವು ಶಾಲೆಗೆ ಹೋದವರಲ್ಲ, ಇನ್ನು ಸಂಸ್ಕೃತದ ಜ್ಞಾನ ಎಲ್ಲಿಂದ ಬರುತ್ತದೆ ಹೇಳಿ ಗುರುಗಳೇ, ನಮಗೇನೂ ಗೊತ್ತಿಲ್ಲ ಅಂತ ಅಂದ ತಕ್ಷಣ ಇವಂದ ಪಂಡಿತ, ನಿಮ್ಮಂಥ ಹಸಿ ದಡ್ಡರ ಜೊತೆಗೆ ಯಾವ ಜ್ಞಾನವೂ ಇಲ್ಲದ ಅಜ್ಞಾನಿಗಳ ಜೊತೆಗೆ ನಾನು ಪಂಡಿತನೆನಿಸಿಕೊಂಡು ನಾನು ಬರುತ್ತಿದ್ದೇನೆ ಅಲ್ಲ, ನಿನ್ನ ಜೀವನ ಇಂದು ಧನ್ಯವಾಯಿತು. ಯಾಕಂದ್ರೆ ಮಹಾಪಂಡಿತ ನಿನ್ನ ಅಜ್ಞಾನಿ ಎನಿಸಿಕೊಂಡ ನಿನ್ನಂಥವನ ದೋಣಿಯಲ್ಲಿ ಹತ್ತಿ ಬರೆಯಾಕತ್ತೇನಲ್ಲ, ನಿನ್ನ ಪುಣ್ಯದ ಬಾಗಿಲು ತೆಗೆಯಿತು ಅಂತ ಇವು ಹೇಳಿದ. ಯಾರು? ಪಂಡಿತ ನಾವಿಕನಿಗೆ ಹೇಳಿದ. ಮತ್ತೆ ಕೇಳ್ತಾನ, ಅಲ್ಲ ಮತ್ತು ನಿನಗೆ ಸಂಸ್ಕೃತನೂ ಬರಂಗಿಲ್ಲಂತಿ, ವೇದ ಉಪನಿಷತ್ತುಗಳನ್ನು ಓದಿಲ್ಲಂತಿ, ಮತ್ತು ಲೆಕ್ಕಾರ ಬರ್ತೈತೆ ಅನ್ನೋ ಒಂದಿಷ್ಟು ಅಂತ ಕೇಳಿದ, ಗಣಿತರ ಬರ್ತೈತೆ ಅನ್ನೋ ಒಂದಿಷ್ಟು ಅಂತ ಕೇಳಿದ. ಅವ ಅಂದ, ಗುರುಗಳ, ಮತ್ತು ನನಗೆ ಗಣಿತ ಲೆಕ್ಕ ಕೂಡಿಸೋದು ಕಳಿದು ಬರುವಷ್ಟು ನಾ ಗಳಸಂಗೆ ಇಲ್ಲ, ಲೆಕ್ಕ ತಗೊಂಡರೆ ನನಗೇನಾಗಬೇಕಾಗೈತಿ ಗುರುಗಳ, ದಿನ 1-2 ಪೈಸಾ ಬರ್ತೈತಿ, ಮನೆಗೆ ಸಂತಿ ತೊಗೊಂಡು ಹೊಕ್ಕೊಂಡು ಹೆಂಡರು ಮಕ್ಕಳು ಆರಾಮ ತಿಂತೀವಿ, ಮತ್ತು ಮಕ್ಕೋತೀವಿ, ಕೂಡಿಡೋರಿಗೆ ಲೆಕ್ಕದ ಅವಶ್ಯಕತೆ ಐತಿ, ನಾ ಕೂಡೇ ಇಡಂಗಿಲ್ಲ, ಕೂಡಿ ಇಡುವಷ್ಟು ಬರುವುದೂ ಇಲ್ಲ, ಮತ್ತು ಲೆಕ್ಕದ ಅವಶ್ಯಕತೆ ನನಗ್ಯಾಕೆ ಬೇಕು ಗುರುಗಳೇ ಅಂತ ನಾವಿಕ ಕೇಳಿದ. ಅವಾಗ ಅಂದವ, ಮತ್ತು ಎಷ್ಟು ನಿನಗೇನೂ ಬರಂಗೇ ಇಲ್ಲಂದ್ರೆ ಎಷ್ಟು ದೊಡ್ಡ ಸಿಕ್ಕಾಮಣಿ ಇರುವೆ ನೀನು ಅಂತ ಅವಂದ. ಹಂಗೆ ಅನ್ಕೋತ ಎಲ್ಲಿ ಬಂದಿತ್ತು, ನಾವು ನದಿಯ ಮಧ್ಯೆ ಬಂದಿತ್ತು. ನದಿ ಮಧ್ಯೆ ಬಂದಿತ್ತು. ಆವಾಗ ಏನಾಯ್ತು ಅಂತಂದ್ರೆ ಒಂದು ಬಿರುಗಾಳಿ ಬೀಸಿತು. ಬಿರುಗಾಳಿ ಬೀಸಿದ ಕ್ಷಣ ಇದು ನಾವು ಹೊಳ್ಳಾಡಕತ್ತಿ, ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಹೊಳ್ಳಾಡಕತ್ತಿ. ಕೇಳಿದ, ನಾವಿಕ ಕೇಳಿದ, ಅಲ್ರಿ ಗುರುಗಳ, ನನಗೆ ಅದು ಬರುತ್ತೆ ಇದು ಬರುತ್ತೆ ಅಂತ ನನ್ನ ಪ್ರಶ್ನೆ ಮಾಡಿದ್ರೆ, ಆದ್ರೆ ನಾವೊಂದು ನಿಮಗೆ ಪ್ರಶ್ನೆ ಮಾಡ್ತಾನೆ, ನಿಮಗೆ ಅದು ಬರ್ತೈತೇನಂತ ಕೇಳಿದ. ನನಗೆ ಬರಲ್ದ ವಿದ್ಯೆನ ಯಾವುದೂ ಇಲ್ಲ, ಮತ್ತು ನಿನಗೇನು ಬೇಕು ಅದನ್ನು ಕೇಳು, ನಾನು ಹೇಳುತ್ತೇನೆ ಅಂತ ಇವು ಹೇಳಿದ. ಅಲ್ರಿ ಗುರುಗಳ, ಇನ್ಕತನ ಭಾಳ ಹೇಳಿದ್ರಿ, ಮತ್ತು ನಿಮಗೆ ಈಜು ಬರ್ತೈತೇನಂತ ಕೇಳಿದ. ಈಜು ಬರ್ತೈತೇನಂತ. ಅವಾಗ ಅವ ಅಂದ, ನನ್ನ ಪುಸ್ತಕದಾಗ ಅದನ್ನು ಎಲ್ಲಿ ಬರೆದಾರ ಗೊತ್ತೇ ಇಲ್ಲ, ಅದು ಯಾವುದು ಅಂತ ಪುಸ್ತಕ ತೆಗಿಯಾಕತ್ತಿದ. ಮಕ್ಕಳು ಪುಸ್ತಕ ಇಟ್ಕೊಂಡು ಬಂದಿಲ್ಲ, ಈಸ್ ಅಂದ್ರೆ ಏನು ಅಂತ ಪುಸ್ತಕ ತೆಗಿಯಾಕತ್ತಿದ. ಅವಾಗ ಅಂದ, ಗುರುಗಳ, ನೀವು ತಕ್ಕೋತ ಇಲ್ಲೇ ಕುಂಡ್ರಿ, ನಾ ದಾಂಡಿಗೆ ಹೊಕ್ಕನು ಅಂತ ಅವ ಈಜು ಬಿದ್ದ. ಅವ ದಾಂಡಿಗೆ ಹೋದ. ಇದು ನಾವು ಜೋರನೆ ಗಾಳಿಗೆ ಹೊಳ್ಳಿ ಬಿತ್ತು, ಮುಳುಗಿದ ಪಂಡಿತ ಮುಳುಗಿದ.
ಮತ್ತು ನಮ್ಮೊಳಗೆ ಹಂಗೆ ಬಂದಿರ್ತೈತೆ ರೀ. ಭಾಳ ನಾನು ಓದೀನಿ, ಭಾಳ ನಾನು ಕಲಿತುನು, ಭಾಳ ನಾನು ಗಳಿಸೀನಿ ಅನ್ನೋದು ಬಂದಿರ್ತೈತಿ. ಒಂದು ದಿನ ಆ ಗಳಿಕೆ ನಮ್ಮನ್ನು ಮುಚ್ಚುತ್ತದೆ, ಒಂದು ದಿನ ಆ ವಿದ್ಯೆ ನಮ್ಮನ್ನು ಒಯ್ಯುತ್ತದೆ ಅನ್ನೋದು ಒಂದಿಷ್ಟು ಲಕ್ಷ್ಯದಲ್ಲಿರಬೇಕಲ್ಲ. ಭಗವಂತನ ವೈಶಿಷ್ಟ್ಯತೆ ಅದು. ಒಬ್ಬರಿಗೆ ಹೆಚ್ಚು ಕೊಟ್ಟಿರ್ತಾನ, ಒಬ್ಬರಿಗೆ ಕಡಿಮೆ ಕೊಟ್ಟಿರ್ತಾನ, ಒಬ್ಬರು ಎತ್ತರ ಆಗುವಂಗೆ ಕೊಟ್ಟಿರ್ತಾನ, ಒಬ್ಬರು ಗಿಡ್ಡಾಗುವಂಗೆ ಕೊಟ್ಟಿರ್ತಾನ. ಭಗವಂತನ ವೈಶಿಷ್ಟ್ಯತೆ. ಜಗತ್ತಿನಲ್ಲಿ ಎಲ್ಲರೂ ಒಂದೇ ಥರನಾಗಿ ಇರಬೇಕಂತ ಎಲ್ಲಿದೆ ಹೇಳಿ? ಅವರವರ ಇಚ್ಛೆ ಅವರವರಿಗೆ. ಒಬ್ಬಗ ಚಲೋ ಹಾಡಕ್ಕೆ ಬರ್ತತಿ, ಮತ್ತು ಅವಂಗೆ ಚಲೋ ಹಾಡಕ್ಕೆ ಬರ್ತೈತಿ, ಒಬ್ಬಗ ಚಲೋ ಓಡಾಕ ಬರ್ತೈತಿ, ಮತ್ತು ನನಗೆ ಚಲೋ ಒಂದೆರಡು ಮಾತಾಡಕ್ಕೆ ಬರ್ತೈತಿ. ಹಂಗಂಥೇಳಿ ನನಗೆ ಚಲೋ ಮಾತಾಡಕ್ಕೆ ಬರ್ತೈತಿ, ನನ್ನ ಮುಂದೆ ಯಾವ ಇಲ್ಲ ಅಂತ ನಿಮಗೆ ಹೇಳ್ಕೊತ ತಿರುಗಾಡಿದ್ನಿ ಅಂದ, ಮತ್ತು ನಿಮಗೆ ಚಲೋ ಹಾಡಕ್ಕೆ ಬರ್ತೈತಿ, ಅದು ನನಗೆ ಬರಂಗಿಲ್ಲ. ಭಗವಂತ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷವಾದ ಕೌಶಲ್ಯ ಕೊಟ್ಟು ಬಿಟ್ಟಿದ್ದಾನೆ. ನಿಮಗೆ ಚಲೋ ತಂಗಿ ಒಬ್ಬರಿಗೆ 20 ರೊಟ್ಟಿ ತಿನ್ನಕ್ಕೆ ಬರ್ತೈತಿ, ನನಗೂ ತಿನ್ನಂದ್ರೆ ಎಲ್ಲಿಂದ ತಿನ್ನಬೇಕು? ಹಂಗ ಭಗವಂತನ ವೈಶಿಷ್ಟ್ಯತೆ ಹಾಗಿದೆ. ಅಹಂಕಾರ ಪಡಬೇಡ ಮನುಷ್ಯನೇ. ಒಬ್ಬರೊಳಗೆ ಒಂದು ಶಕ್ತಿಯನ್ನು ಇಟ್ಟು ಕಳಿಸಿದ್ದಾನೆ. ಆ ಶಕ್ತಿಯನ್ನು ನೀನು ಅರಿಯಲ್ಲ. ಇತರರನ್ನು ನಿಂದಿಸಿ ಯಾಕೆ ಬದುಕುತ್ತೀಯ ನೀನು? ಮತ್ತು ಈ ಅಧಿಕಾರದ ಮದವು ಕೆಟ್ಟದ್ದು ನೋಡ್ರಿ. ಭಾಳ ಏನು ದೊಡ್ಡದೇನು ಆಗಿರಂಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಅಟ್ಟ ಆಗಿರ್ತಾನ. ಅವನು ನೋಡ್ಬೇಕು, ಅವಾಗ ಗ್ರಾಮ ಪಂಚಾಯತಿ ಮೆಂಬರ್ ಆಗುತ್ತಾನ ಒಂದು ಥರ ಇರ್ತಾನೆ, ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲತ್ತು ನೋಡಬೇಕು ಅವಾಗ ಒಂದು ಥರ ಇರ್ತಾನೆ. ಹಂಗೆ ನೋಡಬೇಕು. ಒಂದಿಷ್ಟು ಅಧಿಕಾರದಾಗಿದ್ದವ್ರನ್ನ ನೋಡಿ ಕಲಿಯಬೇಕು. ಅಧಿಕಾರ ಅನ್ನೋದ ಹಂಗೆ ಮಾಡಿಸ್ತತಿ. ಈಗ MLA MP ಗಳು ನಿಂತಿರ್ತಾರಲ್ಲ, ಮನೆ ಬಾಗಲ್ತನ ಬಂದ ಕೈಕಾಲು ಹಿಡಿತಾರ, ಮತ್ತು ಕೈಕಾಲು ಹಿಡ್ದ ಓಟ್ ಹಾಕಿಸ್ಕೊಂಡು ಹೋಗ್ತಾರ. ಅತಿಂದ 5 ವರ್ಷ ನಾವು ಅವ್ರ ಮನೆ ಹೋಗಿ ಕೈಕಾಲು ಹಿಡಿದಾಕತ್ತಿ. ಹಂಗೆ ಅಧಿಕಾರದ ಮದ ಅನ್ನೋದೇನಿದೆಯಲ್ಲ, ನಾನೇಕೆ ಮಾಡಬೇಕೆನ್ನುವ ಭಾವ ನಮ್ಮೊಳಗೆ ಹುಟ್ಟುತ್ತದೆ. ಒಂದು ದೊಡ್ಡ ದೇಶ, ಆ ದೇಶದ ಒಬ್ಬ ಪ್ರಧಾನಿ ಇದ್ದ. ಆ ದೇಶದ ಪ್ರಧಾನಿ ಅವನಿಗೊಂದು ದಿನ ಅನ್ನಿಸಿತು, ನನ್ನ ಹಳ್ಳಿಗೆ ನಾನೊಂದು ಬಾರಿ ಹೋಗಿ ಬರಬೇಕಂತ ದೇಶದ ಪ್ರಧಾನಿಗೆ ಅನ್ನಿಸಿತು. ದೊಡ್ಡ ದೇಶದ ಪ್ರಧಾನಿ ತನ್ನ ಹಳ್ಳಿಗೆ ಹೋಗಬೇಕಂತ ಅನಿಸಿದ್ರೆ ಮತ್ತು ಪ್ರಧಾನಿ ಒಬ್ಬ ಬರ್ತಾನಂತ ತಿಳ್ಕೊಂಡಿರೇನ? ಅವನ ಸುತ್ತಲೂ ಅನೇಕ ಅಧಿಕಾರಿಗಳು ಬರ್ತಾರ, ಅನೇಕ ಸೈನಿಕರು ಬರ್ತಾರ. ಎಲ್ಲರೂ ಜೊತೆಗೆ ಬಂದರು. ಹಳ್ಳಿಗೆ ಬಂದ ಆ ಅಧಿಕಾರಿ. ಹಳ್ಳಿಗೆ ಬಂದ ತಕ್ಷಣ ಅಲ್ಲೊಂದು ಮುರುಕ ಹೋಟೆಲ್ ಇತ್ತು. ಆ ಕಡೆ ಒಂದಿಷ್ಟು ಮುರಿದಿತ್ತು, ಈ ಕಡೆ ಒಂದಿಷ್ಟು ಮುರಿದಿತ್ತು. ಹಳ್ಳಿ ಹೋಟೆಲ್ಗೆ ಹೋದ ಅಧ್ಯಕ್ಷ. ಹೋಟೆಲ್ಗೆ ಹೋಗಿ ಟೇಬಲ್ ಮೇಲೆ ಕೂತ ತಕ್ಷಣ ಅಲ್ಲಿ ಬಂದರು. ಹೋಟೆಲ್ ಮಾಲಕ ಬಂದ, ಮತ್ತು ಸಾವುಕಾರ ಬಂದಿರಿ, ನಿಮಗೇನು ಕೊಡಲಿ ಅಂತ ಕೇಳಿದ. ಆವಾಗ ಆ ದೇಶದ ಅಧ್ಯಕ್ಷರು ಹೇಳ್ತಾರೆ, ಇಲ್ಲಪ್ಪ, ಮತ್ತು ನನಗೆ ಒಂದು ಲೋಟ ಕಾಫಿ ಕೊಡು ಅಂತ ಕೇಳಿದರು. ಅವಂದ, ನೀವು ಬರೋದ ಒಂದು ದೊಡ್ಡ ಭಾಗ್ಯ, ಬಂದಿರಿ ನಾನು ಕೊಡ್ತೀನಿ ಅಂತ ಒಳಗಡೆ ಹೋದ. ಮತ್ತು ಹಳ್ಳಿ ಹೋಟೆಲ್ ಅಂದ್ರೆ ಒಬ್ಬೊಬ್ಬರು ಇರ್ತಾರೆ, ಒಬ್ಬ ತೊಳ್ಯಾವ ಒಬ್ಬ ಬಳ್ಯಾವ ಎಲ್ಲಿರ್ತಾರೆ. ಹೋದ, ಅವನ ಚಹಾ ಮಾಡ್ಕೊಂಡು ಬರಾಕಂತ ಒಳಗೆ ಹೋದ, ಚಹಾ ಮಾಡಾಕತ್ತಿದ್ದ. ಅವಾಗ ಇವ್ರ ಅಧ್ಯಕ್ಷರೇನು ಕೂತಿದ್ರಲ್ಲ, ಇವರು ಮುಂದನ ಇನ್ನೊಬ್ಬ ವ್ಯಕ್ತಿ ಕುಂತಿದ್ದ. ಅವ ನಡಗಾಕತ್ತಿದ. ಅವೇನು ಮಾಡಿದ, ಇವರು ಮುಂದೆ ಕುಂಡ್ರೋದು ಅವಂಗಾಗಲಿಲ್ಲ. ಅವ ಎದ್ದ ಇನ್ನೊಂದು ಟೇಬಲ್ಗೆ ಹೋಗಿ ಕೂತ. ಕುಂಡ್ರಂತೆ ಇವ್ರು ಅಷ್ಟಕ್ಕೆ ಬಿಡಬೇಕಲ್ಲ. ಇವ್ರು ಎದ್ದು ಹೋಗಿ ಅವನು ಮುಂದೆ ಕೂತ್ರು, ಮತ್ತು ಕುರ್ಚಿ ಹಾಕ್ಕೊಂಡು ಅಧ್ಯಕ್ಷರು. ಅವಂಗ ಮತ್ತೆ ಭಯ ಆಗಾಕತ್ತು, ಕಾಲು ಥರ ನಡಗಾಕತ್ತಿದ್ದು, ಬೆವರು ಬಿಟ್ಟಿತ್ತು. ಭಯಭೀತನಾಗಿ ಮತ್ತು ಅವ ಇನ್ನೊಂದು ಟೇಬಲ್ಗೆ ಹೋಗಿ ಕೂತ. ಇವ್ರು ಅಷ್ಟಕ್ಕರ ಬಿಡ್ಬೇಕಲ್ಲ. ಮತ್ತೆ ಎದ್ರು, ಮತ್ತು ಅವ ಎಲ್ಲಿ ಕೂತಾನ, ಅವನು ಇದ್ರಿಗೆ ಕುರ್ಚಿ ಹಾಕೊಂಡು ಅದ ಟೇಬಲ್ ಮುಂದೆ ಕೂತ್ರು. ಇವ್ರು ನನ್ನ ಬಿಡಂಗೆ ಇಲ್ಲ ಅಂಥೇಳಿ ಎದ್ದು ಓಡಾಕತ್ತಿದ. ಎಲ್ಲಿ ಹೋಟೆಲನ್ನು ಬಿಟ್ಟು ಎದ್ದು ಓಡಾಕತ್ತಿದ. ಯಾಕಂದ್ರೆ ಮಗಲೆಲ್ಲ ಸೈನಿಕರಿದ್ರು, ನೋಡಿದ್ದ, ಎದ್ದು ಓಡಾಕತ್ತಿದ. ಅವಾಗ ಅವ ಚಹಾ ತಂದು ಕೊಟ್ಟ. ಹೋಟೆಲ್ದವ ಚಹಾ ಕುಡಿದ ಹೊಂಟರು. ಹೋಗುವಾಗ ಕಾರ್ ಗಾಡಿಯಾಗ ಅಧಿಕಾರಿ ಕೇಳ್ತಾನ,
ಯಾರು ಇವ್ರ ಜೊತೆಗೆ ಬಂದಿದ್ದಲ್ಲ, ಅಧ್ಯಕ್ಷರ ಜೊತೆಗೆ ಬಂದಿದ್ದಲ್ಲ. ಆ ಅಧಿಕಾರಿ ಕೇಳ್ತಾನೆ, ಅಲ್ಲ ಈ ದೇಶದ ಜನ ನಿಮಗೆಷ್ಟು ಭಯಭೀತರಾಗಿ ನಿಮ್ಮನ್ನು ಎಷ್ಟು ಗೌರವಿಸುತ್ತಾರೆ, ನಿಮ್ಮ ಮುಂದೆ ಕುತ್ಕೊಳ್ಳೋಕೆ ಹೆದರ್ತಾರೆ ಈ ದೇಶದ ಜನ ಅಂತ ಆ ಅಧಿಕಾರಿ ಹೇಳಿದಾಕ್ಷಣ ಆ ಅಧ್ಯಕ್ಷರು ಹೇಳ್ತಾರ, ಅಲ್ಲಪ್ಪ ಅವ ನನ್ನ ಮುಂದೆ ಕೂತ ನಾ ಈ ದೇಶದ ಅಧ್ಯಕ್ಷ ಅದನಂತ ಅವ ಹೆದರಿದ್ದಲ್ಲ, ಅವ ಹೆದರಿದ ಕಾರಣ ಬೇರೆ ಐತಿ ಅಂತ ಹೇಳಿದಾಕ್ಷಣ ಆ ಸೈನಿಕ ಆ ಅಧಿಕಾರಿ ಕೇಳ್ತಾನ, ಕಾರಣ ಏನು? ಮತ್ತು ನೀವು ಈ ದೇಶದ ಅಧ್ಯಕ್ಷ ಅಂತ ನಾವು ಹೆದರ್ಯಾಣ, ಅಷ್ಟು ಭಯಭೀತನಾಗ್ಯಾನ, ಅವನ ಮುಖ ನೋಡಬೇಕು, ಗಾಬರಿ ಪಟ್ಟಿದ್ದವನು, ಮತ್ತು ನಿಮ್ಮ ಅಧ್ಯಕ್ಷಗಿರಿಗೆ ಅವನು ಹೆದರ್ಯಾನ ಅಂತಂದಾಗ ಅವರು ಅಧ್ಯಕ್ಷರು ಹೇಳ್ತಾರ, ಇಲ್ಲಪ್ಪ ಅವನು ಹೆದರಿದ್ದು ಅದಕ್ಕಲ್ಲ, ನಾನು ಹಿಂದೆ ಈ ದೇಶವನ್ನು ಸ್ವತಂತ್ರ ಮುಕ್ತ ಮಾಡಬೇಕಂತ ಹೇಳಿ ಸ್ವತಂತ್ರ ಹೋರಾಟದಲ್ಲಿದ್ದಾಗ ನಾನು 30 ವರ್ಷ ಸೆರೆಮನೆ ವಾಸವನ್ನು ಅನುಭವಿಸಿದ್ದೆ. ನಾನು ಜೈಲಿನಾಗ ಇರುವಾಗ ಇವನ ಜೈಲರ್ ಆಗಿದ್ದ, ಯಾರು ನನ್ನ ಮುಂದೆ ಕೂತಿದ್ದಲ್ಲ ಅವನ ಜೈಲರ್ ಆಗಿದ್ದ. ಒಂದು ದಿನ ನನಗೆ ಬಾಯಾರಿಕೆ ಆಗಿತ್ತು, ನೀರು ಬೇಕು ಅಂತ ದಾಹದಿಂದ ಒದ್ದಾಡಕತ್ತಿದ್ದೆ. ಆದ್ರೆ ಇವನೊಳಗ ಅಧಿಕಾರದ ಮದ ಅನ್ನುವುದು ತುಂಬಿಕೊಂಡು ಬಿಟ್ಟಿತ್ತು. ಇವನು ಕ್ರೂರಿಯಾಗಿ ಮೆರೆಯುತ್ತಿದ್ದ. ನಾನು ನೀರು ಕೇಳಿದೆ, ಇವೇನು ಮಾಡಿದ, ನಿನಗೆ ನೀರು ಬೇಕಾ ಅಂಥೇಳಿ ಕುಡಿ ಅಂಥೇಳಿ ನನ್ನ ಮೇಲೆ ಮೂತ್ರವನ್ನು ಮಾಡಿಬಿಟ್ಟ. ಇಂದ ನಾನು ಈ ದೇಶದ ಅಧ್ಯಕ್ಷನಾಗಿದ್ದೇನೆ, ಅವನಿಗೇನಾರ ಮಾಡ್ತಾನಂತ ಹೇಳಿ ಹೆದರಿ ಓಡಿ ಹೋಗಿದ್ದಾನೆ. ಅಧ್ಯಕ್ಷಗಿರಿಗೆ ಹೆದರಿದವನಲ್ಲ, ಹಿಂದೊಂದು ಬಾರಿ ನನಗೆ ನನ್ನ ಮೇಲೆ ಮೂತ್ರ ಮಾಡಿದ, ಆ ಭಯದಿಂದ ಎದ್ದು ಓಡಿ ಹೋಗಿದ್ದಾನೆ ಅಂತ ಅಧ್ಯಕ್ಷರು ಹೇಳ್ತಾರೆ. ಆವಾಗ ಮಗ್ಗಲಿಂತ ಸೈನಿಕನಿಗೆ ಸಿಟ್ಟು ಬರುತ್ತೆ. ಅಲ್ಲ, ನಮ್ಮ ಅಧ್ಯಕ್ಷರಿಗೆ ಇಷ್ಟು ಕಷ್ಟ ಕೊಟ್ಟವ, ಅವನ ಬಿಡಬಾರದು, ಅವನನ್ನು ನಾಶ ಮಾಡಬೇಕು. ಅಲ್ಲ ಅಧ್ಯಕ್ಷರೇ, ನಿಮಗಿಷ್ಟು ಕಷ್ಟ ಕೊಟ್ಟವನವನು, ನಿಮ್ಮ ಮುಂದೆ ಅವ ಕೂತಿದ್ದ, ನನ್ನ ಕೈಯಾಗ ಗಣ್ಣಿತ್ತು, ನೀವು ಒಂದು ಮಾತು ಹೇಳಿದ್ರೆ ಅವನನ್ನು ಅಲ್ಲೇ ಜೀವಂತ ಸಮಾಧಿ ಮಾಡುತ್ತಿದ್ದೆ ಅಲ್ಲ, ಯಾಕೆ ನೀವು ಹೇಳಲಿಲ್ಲ ಅಂತ ಹೇಳಿದಾಗ ಅಧ್ಯಕ್ಷರು ಹೇಳ್ತಾರೆ, ಅಲ್ಲಪ್ಪ ಅವನ ಕೈಯಾಗ ಒಂದು ಕಾಲಕ್ಕೆ ಅಧಿಕಾರ ಇತ್ತು, ಆ ಅಧಿಕಾರದ ಮದ ಅವನ ತಲೆ ಮೇಲೆ ಏರಿತ್ತು. ಇಂದ ಈ ದೇಶದಾಗ ಭಯಭೀತನಾಗಿ ಓಡಿ ಹೋಗುವ ಪರಿಸ್ಥಿತಿ ಅವಂಗ ಬಂದತ್ತಿ. ಮತ್ತು ಇಂದ ಜನ ನನಗೆ ಅಧಿಕಾರ ಕೊಟ್ಟಾರು, ಈ ಅಧಿಕಾರದ ಮದದಿಂದ ಇನ್ನೊಬ್ಬನನ್ನು ಶಿಕ್ಷಿಸಿ ಬಿಟ್ಟರೆ ನಾಳೆ ನನ್ನನ್ನು ಒಬ್ಬ ಶಿಕ್ಷಿಸುವವನು ಇದ್ದೇ ಇರುತ್ತಾನೆ ಅಲ್ಲ, ಅಧಿಕಾರವನ್ನು ಮದಕ್ಕಾಗಿ ಬಳಸಿಕೊಳ್ಳಬಾರದು ಅಂತ ಆ ವ್ಯಕ್ತಿ ಆ ಅಧ್ಯಕ್ಷ ಹೇಳ್ತಾನೆ. ಆ ಅಧ್ಯಕ್ಷ ಹೇಳ್ತಾನೆ, ಇಂದಿಗೂ ಆ ಅಧ್ಯಕ್ಷ ಎಲ್ಲರ ಮನಸ್ಸಿನಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿತಾನೆ, ಜಗತ್ತು ಕಂಡ ಅಪರೂಪದ ಅಧ್ಯಕ್ಷನಾಗುತ್ತಾನೆ. ಯಾರು ಅಂತಂದರೆ ದಕ್ಷಿಣ ಆಫ್ರಿಕಾದ ಗಾಂಧಿ ಎನಿಸಿಕೊಂಡ ನೆಲ್ಸನ್ ಮಂಡೇಲಾ ಅಂತ ಜಗತ್ತಿಗೆ ಖ್ಯಾತನಾಗಿ ಬಿಡುತ್ತಾನೆ. ಕೆಲವು ಬಾರಿ ಅಧಿಕಾರ ಬರುತ್ತೆ, ಅಧಿಕಾರ ಬಂದಾಗ ಇದು ಭಗವಂತ ಕೊಟ್ಟ ವರಪ್ರಸಾದ ಅಂಥೇಳಿ ಪ್ರೀತಿಯಿಂದ ಸ್ವೀಕರಿಸಿ ಅಧಿಕಾರದ ಮದವನ್ನು ತಲೆ ಮೇಲೆ ಏರಿಸಿಕೊಳ್ಳದೆ ಯಾವ ವ್ಯಕ್ತಿ ಬದುಕುತ್ತಾನೆಯೋ ಅವನು ಶ್ರೇಷ್ಠನಾಗುತ್ತಾನೆ, ಅವನ ಹೆಸರು ಚಿರಕಾಲ ಉಳಿಯುತ್ತದೆ. ಯಾರ ಮನಸ್ಸಿನೊಳಗೆ ಮದ ಸುಳಿಯುತ್ತದೆಯೋ ಅವನು ಕ್ಷಣಿಕನಾಗುತ್ತಾನೆ, ಕ್ಷೀಣಿಸಿ ಹೋಗುತ್ತಾನೆ. ಇದೊಂದಿಷ್ಟು ತಲೆಯಲ್ಲಿ ಇರಬೇಕಲ್ಲ ಮನುಷ್ಯನೇ. ಭಾರತದಲ್ಲೂ ಒಬ್ಬ ವ್ಯಕ್ತಿ ಇದ್ದ, ಅಂಥದ್ದೇ ಅಪರೂಪದ ವ್ಯಕ್ತಿ. ಯಾರು ಅಂತಂದರೆ ಈ ದೇಶ ಕಂಡ ಅಪರೂಪದ ಪ್ರಧಾನಿ. ಅವರು ತಮ್ಮ ಕಚೇರಿಗೆ ಹೋಗಬೇಕಾದ್ರೆ ಸ್ವಂತ ಏನಾದರೂ ಬಳಸಬೇಕಾದ್ರೆ ಎಂದಿಗೂ ಸರಕಾರದ ವಸ್ತುಗಳನ್ನು ಸ್ವಂತಕ್ಕಾಗಿ ಬಳಸ್ಕೊಳ್ತಿದ್ದಿಲ್ಲ. ಕೆಲವು ಬಾರಿ ಪಗಾರ ಹೆಚ್ಚು ಬರಾಕತ್ತಿತ್ತು, ಹೆಂಡತಿ ಕೂಡಿಡಾಕತ್ತಿದ್ಲು. ಸರ್ಕಾರಕ್ಕೆ ರಾಷ್ಟ್ರಪತಿಗೆ ಪತ್ರ ಬರೀತಾರ, ನನಗೆ ಪಗಾರ ಹೆಚ್ಚು ಬರಾಕತ್ತತಿ, ನನ್ನ ಹೆಂಡತಿಗೆ ಇದು ಕೂಡಿ ಇಡುವಷ್ಟು ಬರಾಕತ್ತೈತಿ, ನನ್ನ ಪಗಾರ ಕಡಿಮೆ ಮಾಡಿ ಅಂತ ಒಬ್ಬ ಈ ದೇಶದ ಪ್ರಧಾನಿ ರಾಷ್ಟ್ರಪತಿಗೆ ಪತ್ರ ಬರೀತಾನೆ. ಅವ್ರು ಯಾರೂ ಅಲ್ಲ, ಈ ದೇಶ ಕಂಡ ಅಪರೂಪದ ಪ್ರಧಾನಿ, 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ. ಯಾರು ಬರಿತೀವಿ ಹೇಳರಿ?
ಯಾರು ಬರಿತೀವಿ? ಬರೀದು ಹೋಗಲಿ ಬಿಡ್ರಿ, ಅವ ಇನ್ನೂ ಬರೋದು ಸಾಕಾಗಂಗಿಲ್ಲ. ಅದ್ರಾಗ ಅಷ್ಟು ಹೊಡಿದು, ಇದ್ರಾಗ ಅಷ್ಟು ಹೊಡಿದು. ರೋಡ್ ಮಾಡೋದ್ರಾಗ ರೋಡಿಗೆ ಎಷ್ಟು ಶಾಂಕ್ಷನ್ ಆಗಿರ್ತತ್ಲಿ, 50 ಲಕ್ಷ ಶಾಂಕ್ಷನ್ ಆಗಿತ್ತಂದ 30 ಲಕ್ಷ ಮನೆಗೆ ತರೋದು, 20 ಲಕ್ಷದ ರೋಡಿಗೆ ಹಾಕೋದು. ಇಂಥ ಮಂದಿ ನಾವು. ಮತ್ತು ಪತ್ರ ಬರೀದು ಎಲ್ಲಿಂದ ಹೋಗುತ್ತದೆ? ಯಾಕೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ ಅಂತಂದರೆ ಯಾವತ್ತಿಯೂ ಒಂದಕ್ಕೆ ಅಂಟಿಕೊಳ್ಳಲಿಲ್ಲ. ಅವರಿಗೆ ಗೊತ್ತಿತ್ತು ಇದೊಂದು ದಿನ ಬಿಟ್ಟು ಹೋಗುವ ಸಂತೆ ಅಂತ ಗೊತ್ತಿತ್ತು, ಅವರಿಗೆ ಗೊತ್ತಿತ್ತು. ಅದಕ್ಕೆ ಅವರು ಎಲ್ಲರ ಮನಸ್ಸಿನಲ್ಲಿಯೂ ಉಳಿದರು, ಎಲ್ಲರ ಮಾತಿನಲ್ಲಿಯೂ ಉಳಿದರು. ಅವರ ಬಗ್ಗೆ ನಾವಿವತ್ತು ಸ್ಮರಣೆ ಮಾಡ್ತೀವಿ ಅಂತಂದ್ರೆ ಹಂಗೆ ಬದುಕಿ ಹೋದರು. ಮನುಷ್ಯನೇ, ನೀನೊಂದಿಷ್ಟು ಹಾಗೆ ಬದುಕುವುದನ್ನು ಕಲಿ. ಈಗ ದೇವ್ರ ಗುಡಿಗೆ, ಕಲ್ಮೇಶ್ವರ ಗುಡಿಗೆ ತೆಂಗಿನಕಾಯಿ ತರ್ತೀರಿ. ತೆಂಗಿನಕಾಯಿ ತೆಂಗಿನಕಾಯಿ ಒಡಿಯಾಕ ತರ್ತೀರಿ. ಯಾಕೆ ತೆಂಗಿನಕಾಯಿ ದೇವರಿಗೆ ತಂದು ಒಡೆದು ನಮ್ಮ ಹಿರಿಯರು ಈ ಪದ್ಧತಿಯನ್ನು ಮಾಡಿದ್ರು ಹೇಳಿ? ಯಾಕೆ ಮಾಡಿರ್ಬೋದು ಈ ಪದ್ಧತಿಯನ್ನು? ತೆಂಗಿನಕಾಯಿ ತಂದ ದೇವರಿಗೆ ಒಡ್ಕೊಂಡು ಹೋಗುವ ಪದ್ಧತಿಯನ್ನು ಯಾಕೆ ಮಾಡಿದರು? ಈ ಸಂಕೇತ ಏನು ಅಂತಂದ್ರೆ, ಏ ಭಗವಂತನೇ, ನನ್ನೊಳಗೆ ಅಹಂಕಾರ ಎನ್ನುವ ಈ ಕಾಯ ಇದೆ. ಈ ಅಹಂಕಾರ ಎನ್ನುವ ಕಾಯವನ್ನು ನಿನಗೆ ನಾನು ಒಡೆದು ಅರ್ಪಿಸಿ ಬಿಡುತ್ತೇನೆ. ಒಳಗಿರುವ ಶುದ್ಧ ಮನಸ್ಸಿನ ಆ ಕೊಬ್ಬರಿಯನ್ನು ನಿನಗಾಗಿ ನೈವೇದ್ಯ ಮಾಡುತ್ತೇನೆ. ಈ ಅಹಂಕಾರ ಎನ್ನುವ ಕಾಯಿಯನ್ನು ಒಡೆದು ಹೋಳು ಮಾಡು. ನನ್ನ ಒಳಗಿರುವ ಶುದ್ಧ ಮನಸ್ಸಿಗೆ ನೀನು ಬಂದು ನೆಲೆಸು ಭಗವಂತ ಅಂತ ಹೇಳುವ ಸಂಕೇತದ ರೂಪವಾಗಿ ನಾವೆಲ್ಲರೂ ಕಾಯನ್ನು ತಂದು ಒಡಿತೀವಿ. ಕಾಯಿ ಒಡೆಯೋದಂದ್ರೆ ಏನು? ಭಗವಂತನ ಮುಂದೆ ಅಹಂಕಾರವನ್ನು ಒಡೆದು ಬಿಟ್ಟು ಹೋಗುವ ಹಾಗೆ ಗುರುತದು. ಮತ್ತು ಎಷ್ಟು ಜನ ನಾವು ಕಾಯಿ ಒಡೆದವ್ರು ಇಲ್ಲಿ ಹೇಳ್ರಿ? ಕಾಯಿ ಒಡೆದಾಗ ಯಾರ ಅಹಂಕಾರ ಬಿಟ್ಟು ಹೋಗಿದ್ದೀವಿ ಹೇಳಿ? ಒಂದಿಷ್ಟು ಬಿಟ್ಟು ಹೋಗಬೇಕಲ್ಲ, ಅಹಂಕಾರವನ್ನು ಬಿಟ್ಟು ಬದುಕುವುದನ್ನು ಕಲಿಯಬೇಕಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನೆರಡು ತೊದಲು ನುಡಿಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆಗಳು. ಇನ್ನೊಂದು ವಿಶೇಷವಾದ ಸೂಚನೆ, ನಾಳೆ ದಿನ ಪ್ರವಚನ 7 ಗಂಟೆಗೆ ಇರ್ತೈತಿ. ಸರಿಯಾಗಿ 7 ಗಂಟೆಗೆ ನಾಳೆ ದಿನ ಪ್ರವಚನ ಇರ್ತೈತಿ. ಮತ್ತು ಭಾಳ